ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಕಾಫಿ ನಾಡಿನ ರೆಸಾರ್ಟ್ನಲ್ಲಿ ಮಂಡ್ಯ ರಾಜಕೀಯದ್ದೇ ಚರ್ಚೆ. ಮಾಜಿ ಸಿಎಂ ಎಚ್ಡಿಕೆಯನ್ನ ಮಂಡ್ಯದಿಂದ ಲೋಕ ಕದನಕ್ಕೆ ಇಳಿಸುವ ಪ್ಲಾನ್ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿತಾರಾ ಎಚ್ಡಿಕೆ? ರೆಸಾರ್ಟ್ನಲ್ಲಿ ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಎಚ್ಡಿಕೆ ಚರ್ಚೆ. ಮಂಡ್ಯದ ಭಾಗದ ನಾಯಕರಿಂದ ಎಚ್ಡಿಕೆ ಸ್ಪರ್ಧೆಗೆ ಒತ್ತಾಯ ಕೇಳಿಬಂದಿದ್ದು, ಸಭೆಯಲ್ಲಿ ಮಂಡ್ಯದ ಭಾಗದ ನಾಯಕರು ಈ ಒತ್ತಾಯ ಮಾಡುತ್ತಿದ್ದಾರೆ. ಕ್ಷೇತ್ರವನ್ನ ಉಳಿಸುವ ನಿಟ್ಟಿನಲ್ಲಿ ಮಂಡ್ಯ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಇದಾಗಿದೆ. ಎಚ್ಡಿಕೆ ಸ್ಪರ್ಧೆಯಿಂದ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಹೆಚ್ಚುತ್ತೆ, ಹಾಗಾಗಿ ಸ್ಪರ್ಧೆ ಮಾಡಿ ಅಂತಿದ್ದಾರೆ. ರೆಸಾರ್ಟ್ನಲ್ಲಿ ಅಭಿಪ್ರಾಯ ಹೊರಹಾಕ್ತಾ ಇದ್ದಾರೆ ಮುಖಂಡರು, ನಾಯಕರು. ಹಳೆ ಮೈಸೂರು ಭಾಗದ ಜೆಡಿಎಸ್ ನಾಯಕರು ಈ ಒತ್ತಾಯ ಮಾಡುತ್ತಿದ್ದಾರೆ. ಪ್ರಶಾಂತ್, ಕುಮಾರಸ್ವಾಮಿ ಅವರ ಸ್ಪರ್ಧೆ ಮತ್ತು ಉಳಿದ ಕ್ಷೇತ್ರಗಳಿಗೆ ಯಾರ್ಯಾರನ್ನ ಅಭ್ಯರ್ಥಿಯಾಗಿ ಇಳಿಸಬೇಕು ಅನ್ನೋ ಕುರಿತಾಗಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. JDS 2024 ಲೋಕಸಭಾ ಚುನಾವಣೆಯಲ್ಲಿ ಒಂದು ಡೂ ಆರ್ ಡೈ ಸಿಚುವೇಷನ್ನಲ್ಲಿದೆ. ಅಂದರೆ ಪ್ರತಿ ಸಲದಂತೆ ಕ್ಯಾಶುವಲ್ ಅಪ್ರೋಚಲ್ಲಿ ತೆಗೆದುಕೊಂಡು ಚುನಾವಣೆಗೆ ನಿಂತು ಸೋತು ಹೋದರೆ JDSನ ಅಸ್ತಿತ್ವವೇ ಪ್ರಶ್ನಾರ್ಥಕ ಅನ್ನುವ ಸ್ಥಿತಿಗೆ JDS ಬಂದು ತಲುಪಬಹುದು ಅನ್ನುವ ಸ್ಥಿತಿ. ಯಾಕಂದರೆ 19 ಸೀಟ್ ಬಂದಿವೆ. ಎದುರುಗಡೆ DK ಶಿವಕುಮಾರ್ ಇದ್ದಾರೆ. BJP ಜೊತೆ JDS ಮೈತ್ರಿ ಮಾಡಿಕೊಂಡಿದೆ. ಮೊದಲ ಬಾರಿ ನನಗನ್ಸುತ್ತೆ JDS ಪ್ರೀಪೋಲ್ ಅಲೈನ್ಸನ್ನು BJP ಜೊತೆ ಮಾಡಿಕೊಂಡಿದೆ. 99ರಲ್ಲಿ JDS ಶುರು ಆದ ನಂತರ ಪೋಸ್ಟ್ಪೋಲ್ ಅಲೈನ್ಸನ್ನು ಬಹಳ ಸಲ ಮಾಡ್ಕೊಂಡಿದ್ದಾರೆ. ಒಂದು ಬಾರಿ ಕಾಂಗ್ರೆಸ್, ಒಂದು ಬಾರಿ BJP, ಎರಡೂ ಲೋಕಸಭಾ ಚುನಾವಣೆಯಲ್ಲಿ. 19ರ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಒಂದು ರೀತಿ ವಾಶೌಟ್ ಆಯಿತು. 24ರಲ್ಲಿ BJP ಜೊತೆಗಿನ ಮೈತ್ರಿಯನ್ನು JDSನ ಕೋರ್ ವೋಟರ್ ಹೇಗೆ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗಾಗಿ ಅದರಲ್ಲಿ ಯಾವ ಕ್ಷೇತ್ರಕ್ಕೆ ಯಾರು ಅಂತಕ್ಕಂಥದ್ದನ್ನು JDS ತುಂಬ ಕೇರ್ಫುಲ್ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ. ಈಗ ಮಂಡ್ಯದಲ್ಲಿ ಕಳೆದ ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇದ್ದಾಗ ಅವರ ಪುತ್ರನನ್ನು ಜನ ಸೋಲಿಸಿದ್ರು, ಸುಮಲತಾರನ್ನು ಗೆಲ್ಲಿಸಿದ್ರು. ಪೊಲಿಟಿಕಲಿ ನೋಡಿದರೆ ಸುಮಲತಾ ವಾಸ್ ಅ ನೋ ವಾಯ್ಸ್. ಸುಮಲತಾ ಪ್ರಬುದ್ಧರಿದ್ದರು, ಸುಮಲತಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಅದೆಲ್ಲವೂ ಬೇರೆ. ಆದರೆ ಪೊಲಿಟಿಕಲ್ ಸ್ಟ್ರಾಟಜಿ ದೃಷ್ಟಿಯಿಂದ ನೋಡಿದಾಗ ಸುಮಲತಾ ವಾಸ್ ಅ ನೋ ವಾಯ್ಸ್. ಅಂಬರೀಷ್ ಅವರ ಪತ್ನಿ ಅನ್ನುವ ಕಾರಣಕ್ಕೋಸ್ಕರ ಸುಮಲತಾರಿಗೊಂದು ಪಹಚಾನಿತ್ತು, ಪರಿಚಯ ಇತ್ತು, ನಟಿಯಾಗಿತ್ತು. ಆದರೆ ಯಾವಾಗ HD ರೇವಣ್ಣ ಸತತವಾಗಿ ಟೀಕೆಗಳನ್ನು ಸುಮಲತಾ ವಿರುದ್ಧ ಶುರು ಮಾಡಿದ್ರು, ಸುಮಲತಾರಿಗೆ ತನ್ನಿಂದ ತಾನೇ ಒಂದು ಸ್ವಾಭಿಮಾನಿ ಟ್ರ್ಯಾಕ್ಷನ್ ಸಿಕ್ತು. ಅದು ಮಂಡ್ಯದ ರಾಜಕಾರಣದ ಗುಣ ಅಥವಾ ಮಂಡ್ಯದ ಮಣ್ಣಿನ ಗುಣ ಅಂತ ಅಂದ್ಕೊಳ್ಳೋಣ. ನಂತರ ನಿಖಿಲ್ ಕುಮಾರಸ್ವಾಮಿ ಹೋಗಿ ಮತ್ತೆ ಸ್ಪರ್ಧೆ ಮಾಡಿದರು ರಾಮನಗರ. ಸುಮಾರು 25-30 ವರ್ಷಗಳಿಂದ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಮತ್ತೆ ಕುಮಾರಸ್ವಾಮಿ ಮಗನನ್ನು ಜನ ಸೋಲಿಸಿದರು. ಇವತ್ತು ಮತ್ತೊಂದು ಪ್ರಯೋಗಕ್ಕೆ JDS ಅಣಿಯಾಗ್ತಿದೆ. ಇಲ್ಲ, ಕುಮಾರಸ್ವಾಮಿ ಹೋಗಿ ಮಂಡ್ಯದಿಂದ ಸ್ಪರ್ಧಿಸಿದರೆ ಹೇಗೆ ಅಂತಕ್ಕಂಥದ್ದು. ನನಗನ್ಸುತ್ತೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಕೂಡ ಒಂದು ಟಫ್ ಕ್ಯಾಂಡಿಡೇಟ್ ಹಾಕ್ಬೋದು. ಆಗ ಸುಮಲತಾ ಏನು ಮಾಡ್ತಾರೆ, ಇದು ನೋಡಬೇಕಾಗಿರ್ತಕ್ಕಂಥ ಅಂಶ. ಟ್ರ್ಯಾಂಗ್ಯುಲರ್ ಫೈಟ್ ನಡೆದರೆ ಏನಾಗಬಹುದು ಅನ್ನೋದು ಒಂದು, ಅಥವಾ ಸುಮಲತಾ ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಇದೆಯಾ, ಇದರ ಬಗ್ಗೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸುಮಲತಾ ಎಲ್ಲೂ ಇಲ್ಲಿವರೆಗೆ ಹೇಳಿಲ್ಲ. ಅಥವಾ ಸುಮಲತಾನೇ ಹೋಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆದಾಗ ಏನಾಗಬಹುದು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇನ್ನೊಂದು ನೋಡಿ, ಮಂಡ್ಯ ಹಾಸನ ಈಗಾಗಲೇ JDSನ ವಶದಲ್ಲಿವೆ. ಅಲ್ಲಿ ಚಲುವರಾಯಸ್ವಾಮಿ ಬಂದು ಚುನಾವಣೆಗೆ ನಿಂತರೆ ಪುಟ್ಟರಾಜು ಅವರನ್ನು ನಿಲ್ಲಿಸೋದು ಸೂಕ್ತನಾ, ಕುಮಾರಸ್ವಾಮಿ ನಿಲ್ಲಿಸೋದು ಸೂಕ್ತನಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ. ಯಾಕಂದರೆ ಒಂದು ವೇಳೆ ಕುಮಾರಸ್ವಾಮಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯನ್ನು ಸೋತರೆ JDSಗೆ ಬಹಳ ದೊಡ್ಡ ಮುಖಭಂಗ ಆಗುತ್ತೆ. ಕಳೆದ ಬಾರಿಗೆ ದೇವೇಗೌಡರು ಸೋತಾಗ ದೊಡ್ಡ ಮುಖಭಂಗ ತುಮಕೂರಿನಲ್ಲಿ JDSಗೆ ಆಗಿತ್ತು. ಮಂಡ್ಯ ಹಾಸನ ಜೊತೆಗೆ ಇನ್ನೂ 2 ಸೀಟ್ಗಳನ್ನು JDS ಕೇಳ್ತಾ ಇದೆ. BJP ಅವರು 3 ಅಂತಿದ್ದಾರೆ, ಇವರು 4 ಅಂತಿದ್ದಾರೆ. ಅದರಲ್ಲಿ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ 2 ಸೀಟ್ಗಳು, ಮಂಡ್ಯ ಹಾಸನ. ಈಗ ಬೆಂಗಳೂರು ಗ್ರಾಮಾಂತರ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ. ಯಾಕಂದರೆ BJPಯ ಸ್ಥಳೀಯ ನಾಯಕರು ಇನ್ನೂ ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಯಾವ ಸೀಟಲ್ಲಿ ನಾವು ನಿಲ್ಲಬೇಕು, ಯಾವ ಸೀಟಲ್ಲಿ JDS ನಿಲ್ಲಬೇಕು ಅಂತಕ್ಕಂಥದ್ದು.
ಹೀಗಾಗಿ ಅವರವರ ಬೆಂಬಲಿಗರು ಅವರವರ ಕಾರ್ಯಕರ್ತರ ಜೊತೆಗಿನ ಸಭೆಯ ನಂತರ JDS ಮತ್ತು BJPಯ ಸ್ಥಳೀಯ ನಾಯಕರು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿ. ಈಗ ತುಮಕೂರಿನಲ್ಲಿ ಮುದ್ದಹನುಮೇಗೌಡರನ್ನು BJP ಕೂಡ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಹೇಗೆ ಅನ್ನುವ ಚಿಂತೆಯಲ್ಲಿದೆ, ಕಾಂಗ್ರೆಸ್ ಕೂಡ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನುವ ಚಿಂತನೆಯಲ್ಲಿದೆ. ಒಂದು ವೇಳೆ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಹೋದರೆ BJP ಹ್ಯಾಸ್ ಟು ಫೈಂಡ್ ಎ ನ್ಯೂ ಕ್ಯಾಂಡಿಡೇಟ್. ಕರೆಕ್ಟ್. ಅಲ್ಲಿ ದೇವೇಗೌಡರು ವಾಪಸ್ ಹೋಗ್ತಾರಾ, ಕುಮಾರಸ್ವಾಮಿ ಅಲ್ಲಿ ವಾಪಸ್ ಹೋಗ್ತಾರಾ ಅನ್ನುವ ಚರ್ಚೆಗಳು ತುಮಕೂರಿನಲ್ಲೂ ಕೂಡ ನಡೆದಿವೆ. ತುಮಕೂರಿಗಿಂತ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ನಿಂತರೆ ಬೆಂಗಳೂರು ನಾರ್ತ್, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಈ 4 ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥದ್ದನ್ನು BJPಯ ಕೆಲ ನಾಯಕರು ಕುಮಾರಸ್ವಾಮಿಯವ್ರಿಗೆ ಹೇಳ್ತಿದ್ದಾರೆ. ಅಂತಿಮವಾಗಿ ಕುಮಾರಸ್ವಾಮಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಎಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು. ಈಗ ಮಂಡ್ಯದಲ್ಲಿ ನಿಂತರೆ ಸ್ಥಳೀಯ ನಾಯಕತ್ವ ಅನ್ನುವ ಪ್ರಶ್ನೆ ಮತ್ತೊಮ್ಮೆ ಎದುರಾದರೆ ಹೇಗೆ? ಈಗ BJPಯ ಜೊತೆಗಿನ ಮೈತ್ರಿ ಇರುತ್ತೆ, ಆದರೆ ಸುಮಲತಾ ಏನು ಮಾಡ್ತಾರೆ? ಮತ್ತು ಈ ಮಂಡ್ಯ ಯಾವತ್ತಿಗೂ ಕೂಡ ಒಂದು ರೀತಿ ಸುಲಭದ ಕ್ಷೇತ್ರ ಅಲ್ಲ, ಅದೊಂದು ಯಾವತ್ತೂ ಕಬ್ಬಿಣದ ಕಡಲೆ ಹೊರಗಿನಿಂದ ಹೋದವ್ರಿಗೆ. ಆಗಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ JDS ಮೇಲೆ. ಆಮೇಲೆ BJPಯ ರಾಷ್ಟ್ರೀಯ ನಾಯಕತ್ವ ಏನಿದೆ ಅದರ ಕನ್ಸಲ್ಟೇಷನ್ ಇಲ್ಲದೆ ಕುಮಾರಸ್ವಾಮಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಲ್ಲಬಹುದು ಅಂತ ನನಗೆ ಅನಿಸ್ತಾ ಇಲ್ಲ. ಅಂತಿಮವಾಗಿ ಆ ಕನ್ಸಲ್ಟೇಷನ್ ಬೇಕಾಗತ್ತೆ, ನಂಬರ್ 1. ನಂಬರ್ 2 ಭಾವನಾ, ನೀವು 3 ಕ್ಷೇತ್ರ ತೆಗೆದುಕೊಂಡ್ರೆ 3 ಗೆಲ್ಲಬೇಕು, 4 ಕ್ಷೇತ್ರ ತೆಗೆದುಕೊಂಡ್ರೆ 4 ಗೆಲ್ಲಬೇಕು. ಈಗ ಕಾಂಗ್ರೆಸ್ ಜೊತೆ ಮಾಡಿಕೊಂಡಂತೆ ನಾನು 8 ಕ್ಷೇತ್ರ ಕೇಳ್ತೀನಿ, ಒಂದು ಗೆಲ್ತೀನಿ ಅನ್ನುವ ಸ್ಥಿತಿಯಲ್ಲಿ BJP ಹೈಕಮಾಂಡ್ ಇಲ್ಲ. BJP ಹೈಕಮಾಂಡ್ ಯಾಕೆ JDS ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೆ? ಅದು ಕಾಂಗ್ರೆಸ್ಸನ್ನು ಮೈಸೂರು ಕರ್ನಾಟಕ ಭಾಗದಲ್ಲಿ ಕಟ್ಟಿ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಮೈತ್ರಿ ಮಾಡಿಕೊಂಡಿದೆ. ಅದರ್ವೈಸ್ ಏನು ಉತ್ತರ ಕರ್ನಾಟಕದಲ್ಲಿ, ಕರಾವಳಿಯಲ್ಲಿ, ಮಧ್ಯ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ BJPಗೆ JDS ಬೇಕಾಗಿಲ್ಲ. BJPಗೆ JDS ಬೇಕಾಗಿರೋದು ಕಾಂಗ್ರೆಸ್ನ ಸೀಟ್ಗಳು ಮೈಸೂರು ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಆಗದೇ ಇರಲಿ ಅನ್ನುವ ಕಾರಣ. ಹೀಗಾಗಿ ಬರೀ ಪ್ರಯೋಗ ಪಶುಗಳಂತೆ, ಅಂದರೆ ಅದಕ್ಕೊಂದು ಅಂತಾರೆ, ಪ್ರತಿಯೊಂದು ಬಾರಿ ಪ್ರಯೋಗಗಳನ್ನು ಮಾಡಬೇಕು. ಆ ಪ್ರಯೋಗದಲ್ಲಿ ಸಫಲತೆ ಇದ್ದರೆ ಮಾತ್ರ BJP JDSನ ಮೈತ್ರಿ ಮುಂದುವರಿಯುತ್ತೆ. ಹೀಗಾಗಿ ಕುಮಾರಸ್ವಾಮಿ ಕೂಡ ತುಂಬ ಅಳೆದು ತೂಗಿ ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಂತರೆ ಒಳ್ಳೆಯದು, ನಿಲ್ಲದೆ ಇದ್ದರೆ ಒಳ್ಳೆಯದಾ. JDSನ ಸಮಸ್ಯೆ ಏನು ಭಾವನಾ, ಲೋಕಸಭೆಗೆ ಬಂದಾಗ ಫಸ್ಟ್ ಫ್ಯಾಮಿಲಿ ಅಂತ ಏನು ದೇವೇಗೌಡರ ಕುಟುಂಬ ಇದೆ, ಆ ಫ್ಯಾಮಿಲಿಯಿಂದ ನಿಲ್ಲದೆ ಹೋದರೆ JDS ಲೋಕಸಭಾ ಸೀಟ್ಗಳನ್ನು ಗೆಲ್ಲೋದು ಕಷ್ಟ ಆಗುತ್ತೆ. ಆದರೆ ಆ ಫ್ಯಾಮಿಲಿಯನ್ನು ತುಂಬ ಮುಂದೆ ತಂದರೆ, ಕಳೆದ ಬಾರಿ BJP ಒಂದು ಕ್ಯಾಂಪೇನ್ ಮಾಡ್ತು, ಅಪ್ಪ ಮಕ್ಕಳ ಪಕ್ಷ, ಬರೀ ಕುಟುಂಬದವರೇ ನಿಲ್ತಾರೆ ಅಂತ. JDSಗೆ ಅದು ತುಂಬ ನಷ್ಟ ಆಯಿತು. ಆ ಕ್ಯಾಂಪೇನನ್ನು ಈ ಬಾರಿ ಕಾಂಗ್ರೆಸ್ ಕೂಡ ಮಾಡುವ ಸಾಧ್ಯತೆಗಳಿರ್ತವೆ. ಆ ಕಾರಣದಿಂದ JDSಗೆ ಒಂದು ರೀತಿಯಾಗಿರ್ತಕ್ಕಂಥ ಆತಂಕ ಇದೆ. ಅಳೆದು ತೂಗಿ ನಿರ್ಣಯವನ್ನು ಒಂದು ವೇಳೆ ಭಾವನಾ, ಹೈಪೋಥೆಟಿಕಲಿ BJP JDS 4ರಲ್ಲಿ 1 ಗೆದ್ದು ಆ 3 ಕಾಂಗ್ರೆಸ್ ಗೆದ್ದರೆ BJP JDSನ ಮೈತ್ರಿ ಮುಂದುವರಿಯಲ್ಲ. ಆ ಆತಂಕವೂ ಕೂಡ ಆತಂಕನೂ ಇದೆ ಖಂಡಿತ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ BJPಯಲ್ಲಿ ಏನಾಗ್ತಾ ಇದೆ ತಿಳಿಯೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.